ಸವದತ್ತಿಯ ಎಲ್ಲಮ್ಮಳನ್ನು ಮದ್ವೆ ಆಗೋಕೆ ಜಮದಗ್ನಿ ನಿರಾಕರಿಸಿದ್ದ ಅಂದ್ರೆ ನಂಬ್ತೀರಾ? ವಯಸ್ಸಿಗೆ ಬಂದ ರೇಣುಕಾಳ ಮದ್ವೆಯನ್ನ ಶಿವನ ರೂಪವಾದ ಜಮದಗ್ನಿಯ ಜೊತೆ ಮಾಡಬೇಕು ಅಂತ ಅಗಸ್ತ್ಯ ಮಹರ್ಷಿಗಳು ರಾಜನಿಗೆ ಹೇಳಿದ್ರು. ಜಮದಗ್ನಿ ಋಷಿ ರುಚಿಕ ಮತ್ತೆ ಸತ್ಯವತಿಯ ಪುತ್ರ, ಸುಡುವಂತ ಕೋಪವುಳ್ಳವನು. ರಾಜ್ಕುಮಾರಿ ರೇಣುಕೆ ಆಶ್ರಮದ ಜೀವನವನ್ನ ನಿಭಾಯಿಸೋಕೆ ಆಗಲ್ಲ ಅಂತ ರೇಣುಕೆನ ನಿರಾಕರಿಸಿದ. ಆದ್ರೆ ರೇಣುಕೆ ಕೆಲವು ದಿನ ಆಶ್ರಮದಲ್ಲಿ ಇದ್ದು ಕಠಿಣ ಜೀವನವನ್ನ ನಡೆಸಿ ತೋರಿಸ್ತಾಳೆ. ಅವಳ ನಿಷ್ಠೆಯನ್ನ ನೋಡಿ ಜಮದಗ್ನಿ ಒಪ್ಕೊಂತಾನೆ. ಇವರಿಬ್ಬರ ಮದುವೆ ಜೋರಾಗಿ ಋಷಿಗಳ ಮತ್ತೆ ದೇವತೆಗಳ ಸಮ್ಮುಖದಲ್ಲಿ ನಡೀತು. ಆಗ ಇಂದ್ರದೇವ ನಾವು ಏನ್ ಕೇಳಿದ್ರು ಕೊಡುವಂತ ಚಮತ್ಕಾರಿ ಕಾಮಧೇನುವನ್ನ ಇವರಿಗೆ ಕೊಟ್ಟ. ಜಮದಗ್ನಿಯ ಪ್ರೀತಿ ಮತ್ತೆ ಕೋಪ ಎಂತಹದ್ದು ಅಂದ್ರೆ, ಇಬ್ರು ದಂಪತಿಗಳು ನದಿಯ ತೀರದಲ್ಲಿ ನಡ್ಕೊಂಡು ಹೋಗುವಾಗ ಬಿಸಿಲ ತಾಪಕ್ಕೆ ರೇಣುಕೆಗೆ ನಡೆಯೋಕೆ ಆಗ್ತಿರಲ್ಲ. ಅದನ್ನ ಕಂಡ ಜಮದಗ್ನಿ ಸೂರ್ಯದೇವನಿಗೆ ನಿನ್ನ ತೇಜಸ್ಸು ಕಡಿಮೆ ಆಗ್ಲಿ ಅಂತ ಶಾಪ ಕೊಟ್ಟ. ಸೂರ್ಯದೇವ ಆಗ ನೀನು ತಪ್ಪು ಮಾಡಿದೆ, ಒಂದು ರಾಜನಿಂದ ನಿನ್ನ ಅಂತ್ಯವಾಗುತ್ತೆ ಅಂತ ಶಾಪ ಕೊಟ್ಟ. ಇವರಿಬ್ಬರನ್ನ ಶಾಂತಗೊಳಿಸಿ ಶಾಪ ಮುಕ್ತರನ್ನಾಗಿ ಮಾಡೋಕೆ ನಾರದ ಮಹರ್ಷಿಗಳೇ ಬರ್ಬೇಕಾಯ್ತು. ಹೀಗೆ ಅನ್ಯೋನ್ಯವಾಗಿದ್ದ ರೇಣುಕಾ ಮತ್ತೆ ಜಮದಗ್ನಿಗೆ 5 ಜನ ಗಂಡು ಮಕ್ಕಳಾಗ್ತಾರೆ. ಈ ಸ್ವಂತ ಮಗನೇ ತಾಯಿಯ ತಲೆಯನ್ನ ಕತ್ತರಿಸಿದ ಕತೆ ಗೊತ್ತಾಗ್ಬೇಕು ಅಂದ್ರೆ ಪಾರ್ಟ್ 3 ನ ಚೆಕ್ ಮಾಡಿ. ಹಾಗೆ ಭಂಡಾರದ ಒಡತಿಗೆ ಉದೋ ಉದೋ ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ.